ಈ ಸಿನಿಮಾ ಅನ್ನುವ ಕಾನ್ಸೆಪ್ಟ್ ಎಲ್ಲಿಂದ ಬಂತು? ಇದನ್ನು ಶುರು ಮಾಡಿದವರು ಯಾರು? ಕ್ಲಾಸ್, ಮಾಸ್, ಮೈಥಾಲಜಿಕಲ್, ಹಾರರ್, ಕ್ರೈಮ್ ಥ್ರಿಲ್ಲರ್, ರೊಮ್ಯಾಂಟಿಕ್, ಹಿಸ್ಟೋರಿಕಲ್, ವೈಲೆನ್ಸ್, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಸ್ಟೋರಿ ಬೇಸ್ಡ್ ಆನ್ ರಿಯಲ್ ಇನ್ಸಿಡೆಂಟ್. ಇವೆಲ್ಲ ಕಾನ್ಸೆಪ್ಟ್ಗಳ ಮೂವಿ ಶುರುವಾಗಿದ್ದು ಹೇಗೆ? ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. SMV ಚಾನಲ್ ಕ್ರಿಯೇಷನ್ಸ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ತಂದಿರೋ ವಿಚಾರ ಜಗತ್ತಿನ ಮೊಟ್ಟ ಮೊದಲ ಸಿನಿಮಾದ ಬಗ್ಗೆ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಇಂತಹ ಹಲವು ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲು ನಾವು ಪ್ರಯತ್ನಿಸುತ್ತೇವೆ. ಓಕೆ, ವಿಡಿಯೋ ಶುರು ಮಾಡೋಣ. ಜಗತ್ತಿನ ಮೊಟ್ಟ ಮೊದಲ ಸಿನಿಮಾದ ಹೆಸರು ರೌಂಡೇ ಗಾರ್ಡನ್ ಸೀನ್. ಈ ಸಿನಿಮಾ ಸಿದ್ಧವಾಗಿರೋದು ಬ್ಲ್ಯಾಕ್ ಆ್ಯಂಡ್ ವೈಟಿನಲ್ಲಿ. ನಾವು ಹಳೆ ಕಾಲದಲ್ಲಿ ಹಾಗೂ ಈ ಕಾಲದಲ್ಲಿ ಅಂದರೆ ಅಟ್ ಪ್ರೆಸೆಂಟ್ ನೋಡುತ್ತಿರುವ 1 hour, 2 hour, 3 hour ಸಿನಿಮಾಗಳಿಗೆಲ್ಲ ಸೃಷ್ಟಿಕರ್ತ ಈ ಸಿನಿಮಾವಾಗಿರುತ್ತದೆ. ಯಾಕಂದರೆ ಸಿನಿಮಾ ಅನ್ನುವ ಕಾನ್ಸೆಪ್ಟ್ ಶುರುವಾಗಿದ್ದೇ ಈ ಮೊದಲ ಸಿನಿಮಾದಿಂದ. ಆಕ್ವುಡ್ ಗ್ರೇಂಜ್ ಇನ್ ರೌಂಡ್ ವೇ. ಇದು ಇಂಗ್ಲೆಂಡಿನಲ್ಲಿರುವ ನೀಡ್ಸ್ ಎಂಬ ಜಾಗದಲ್ಲಿ ಈ ಶೂಟಿಂಗನ್ನು ಮಾಡಲಾಗಿದೆ. ಇದು ಕೇವಲ 3 ಸೆಕೆಂಡಿನ ವಿಡಿಯೋ. ಇದೇನಪ್ಪ ಇದು, ಬರೀ 3 ಸೆಕೆಂಡಲ್ಲಿ ಸಿನಿಮಾನ? ನಿಮಗೆಲ್ಲ ಆಶ್ಚರ್ಯವಾಗ್ಬೋದು. ಆದರೆ ಇದು ಆಗಿನ ಕಾಲಕ್ಕೆ ಸಿನಿಮಾ ಎಂಬುವ ಕಾನ್ಸೆಪ್ಟ್ ಹೊಸದಾಗಿರುವುದರಿಂದ ಈ 3 ಸೆಕೆಂಡಿನ ವಿಡಿಯೋನೇ ಆಗಿನ ಕಾಲದ ಸಿನಿಮಾವಾಗಿರುತ್ತದೆ. ಈ ಸಿನಿಮಾದಲ್ಲಿ ಯಾವುದೇ ರೀತಿಯ ವಾಯ್ಸ್ ಓವರ್ ಅಥವಾ ಮಾತುಕತೆ ಈ ಸಿನಿಮಾದಲ್ಲಿ ಬಳಸಲಾಗಿಲ್ಲ. ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದವರು ಆ್ಯನಿ ಹಾರ್ಟ್ಲೆ, ಆಂಡೋ ಪಿಲ್ಲಿ, ಲೀ ಪ್ರಿನ್ಸ್, ಜೋಸೆಫ್ ವ್ಯಾಸ್ಲಿ, ಸಾರಾ ವ್ಯಾಸ್ಲಿ ಎಂಬುವವರು. ಈ ಸಿನಿಮಾಕ್ಕೆ ಡೈರೆಕ್ಟರ್, ಎಡಿಟರ್, ಸಿನಿಮಾಟೋಗ್ರಾಫರ್ ಹಾಗೂ ಪ್ರೊಡ್ಯೂಸರ್ ಆಗಿರೋರು ಬರೀ ಒಬ್ಬರೇ. ಅವರ ಹೆಸರು ಲೂಯಿಸ್ ಲೀ ಪ್ರಿನ್ಸ್. ಈ ಸಿನಿಮಾವನ್ನು ಶುರು ಮಾಡಿ ಮುಗಿಸಿದ ದಿನಾಂಕ ನವೆಂಬರ್ 16, 1887 ರಂದು ಹಾಗೂ ಇದನ್ನು ರಿಲೀಸ್ ಮಾಡಿದ ದಿನಾಂಕ 14 ಅಂದರೆ 14th October 1888 ರಂದು. ಈ ಸಿನಿಮಾದ ಕಾನ್ಸೆಪ್ಟ್ ಹಾಗೂ ಕಂಟೆಂಟ್ ರಾಜರ ಕುಟುಂಬದವರು ಒಂದು ಗಾರ್ಡನ್ ಏರಿಯಾದಲ್ಲಿ ನಡೆದಾಡುವುದೆಂದು. ಈ ಸಿನಿಮಾವನ್ನು ಸಿದ್ಧಪಡಿಸಿದ ದೇಶದ ಹೆಸರು ಯುನೈಟೆಡ್ ಕಿಂಗ್ಡಮ್. ಈ ಸಿನಿಮಾಕ್ಕೂ ಕೂಡ ಪೇಟೆಂಟ್ ರೈಟ್ಸ್ ಯುನೈಟೆಡ್ ಕಿಂಗ್ಡಮ್ದೇ ಆಗಿರುತ್ತದೆ. ಇದೇನಪ್ಪ ಇದು, 3 ಸೆಕೆಂಡಿನ ಸಿನಿಮಾಕ್ಕೆ ಪೇಟೆಂಟ್ ರೈಟ್ಸಾ? ಹೌದು. ಆಗಿನ ಕಾಲಕ್ಕೆ ಅಕಸ್ಮಾತ್ ಈ ವಿಡಿಯೋ ಬೇರೆ ದೇಶದ ಪಾರಾದರೆ ಅವರೇ ಈ ಸಿನಿಮಾವನ್ನು ಮೊದಲು ಸೃಷ್ಟಿಕರ್ತರಾಗಿದೆ ಅಂತ ಹೇಳ್ಕೊಳ್ಬೋದು. ಅದಕ್ಕೇ ಈ ಪೇಟೆಂಟ್ ರೈಟ್ಸ್. ಒಂದು ಕ್ಯಾಮ್ರಾ ಲೆನ್ಸನ್ನು ಯೂಸ್ ಮಾಡಿ ಇದನ್ನು ಶೂಟ್ ಮಾಡಲಾಗಿತ್ತು. ಇದು ಯಾವುದೇ ಥಿಯೇಟರ್ಗಳಲ್ಲಾಗಲಿ ಚಿತ್ರಮಂದಿರದಲ್ಲಾಗಲಿ ರಿಲೀಸ್ ಆಗಿಲ್ಲ. ಆ ಥರ ಕಾನ್ಸೆಪ್ಟ್ ಇನ್ನೂ ಬಂದಿರಲಿಲ್ಲ. ಇದು ಯುನೈಟೆಡ್ ಕಿಂಗ್ಡಮ್ ನಡೆಯುವ ಒಂದು ಮ್ಯೂಸಿಯಂನಲ್ಲಿ ಪ್ರದರ್ಶನಕ್ಕೆ ಇಡಲಾಗಿತ್ತು. ಇದಾಗಿತ್ತು ಇತಿಹಾಸದ ಒಂದು ಚಿಕ್ಕ ಪುಟ ನಿಮ್ಮ ಮುಂದೆ ತಂದಿರೋ ಪ್ರಯತ್ನ. ಈ ವಿಡಿಯೋವೇನಾದರೂ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅನ್ನುತ್ತಾ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಟು SMV ಚಾನಲ್ ಕ್ರಿಯೇಷನ್ಸ್. ಥ್ಯಾಂಕ್ ಯು ಅಂಡ್ ಧನ್ಯವಾದಗಳು.